ಇನ್ನು ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಹಕ್ಕಿ ಜ್ವರದ ಪ್ರಕರಣ ಅಲ್ಲಿ ಪತ್ತೆಯಾಗಿಲ್ಲ. ಆದರೂ ಸಹ ಜನರಲ್ಲಿ ಆತಂಕ ಮನೆ ಮಾಡಿದೆ. ಹೀಗಾಗಿ ಚಿಕನ್ ಸೆಂಟರ್ಗಳು ಬಿಕೋ ಎನ್ನುತ್ತಿವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ತುಮಕೂರು ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಭೀತಿ ನಿಧಾನವಾಗಿ ಕಾಡ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ಪತ್ತೆಯಾಗಿಲ್ಲ. ಆದರೂ ಕೂಡ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಈ ಪ್ರಕರಣ ಬಯಲಿಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ತುಮಕೂರಿನ ಜನತೆ ಕೂಡ ಆತಂಕಕ್ಕೆ ಈಡಾಗಿರುವಂಥದ್ದು. ಹಾಗಾಗಿ ತುಮಕೂರು ಜಿಲ್ಲೆಯ ಬಹುತೇಕ ಎಲ್ಲ ಚಿಕನ್ ಸೆಂಟರ್ಗಳು ಖಾಲಿ ಆಗ್ತಾ ಇರುವಂಥದ್ದು. ಅದೇ ರೀತಿ ಮಟನ್ ಸ್ಟಾಲ್ಗಳಲ್ಲೂ ಕೂಡ ಜನರ ಸಂಖ್ಯೆ ಜಾಸ್ತಿ ಇದೆ, ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗಿರುವಂಥದ್ದು. ನಾನೀಗ ತುಮಕೂರಿನ ಹನುಮಂತಪುರದ ಲಕ್ಷ್ಮೀ ಚಿಕನ್ ಸೆಂಟ್ರಲ್ಲಿದ್ದೀನಿ. ನೋಡ್ಬೋದು, ಇಲ್ಲಿ ತುಂಬ ಪ್ರಖ್ಯಾತವಾದಂತಹ ಚಿಕನ್ ಸೆಂಟರ್ ಇದು ಎಲ್ಲ ಕಡೆಗಳನ್ನು ಕೂಡ ಬೇರೆ ದೂರದ ಪ್ರದೇಶಗಳಿಂದ ಕೂಡ ಇಲ್ಲಿಗೆ ಬಂದು ಚಿಕನ್ ತೆಗೆದುಕೊಂಡು ಹೋಗ್ತಾರೆ. ಸಂಡೇ ಅಂತ ಹೇಳಿದ್ರೆ ಇಲ್ಲಿ ಅಂಥ ಕ್ಯೂ ನಿಲ್ತಾ ಇದ್ರು. ಆದರೆ ಇವತ್ತು ಈ ಚಿಕನ್ ಸೆಂಟರ್ ಏನಿದೆ ಬಿಕೋ ಅಂತ ಇರುವಂಥದ್ದು, ಅಲ್ಲೋ ಇಲ್ಲೋ ಒಬ್ಬರೋ ಇಬ್ಬರೋ ಬಂದು ಚಿಕನನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ನಾವು ನೋಡ್ತೀವಿ. ಇಷ್ಟೊತ್ತಿಗೆ ಸುಮಾರು ಈಗ 10 ಗಂಟೆ 10:30 11 ಗಂಟೆ ಸಮಯ. ಇಷ್ಟೊತ್ತಿಗೆ ಕ್ಯೂನಲ್ಲಿ ನಿಲ್ತಾ ಇದ್ರು ಜನ, ಅಂದರೆ ರಸ್ತೆಗೆಲ್ಲ ಹೋಗ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇಲ್ಲಿ ಚಿಕನ್ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆ ಹಕ್ಕಿ ಜ್ವರ ಬಂದಿದೆ ಎನ್ನುವಂಥ ಭಯ ತುಮಕೂರಿನ ಜನತೆಯನ್ನು ಕೂಡ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ, ಬಂದಿರುವಂಥ ಸ್ಟಾಕ್ ಎಲ್ಲ ಕೂಡ ಹಾಗೇ ಇದೆ, ಯಾವುದೇ ರೀತಿಯ ಖಾಲಿ ಆಗಿಲ್ಲ. ನೋಡಿ, ಇವೆಲ್ಲ ಸ್ಟಾಕ್ಗಳು ಹಾಗೇ ಇದೆ. ಇಷ್ಟೊತ್ತಿಗೆ ಎಲ್ಲವೂ ಖಾಲಿ ನೋ ಸ್ಟಾಕ್ ಅನ್ನುವಂಥ ರೀತಿಯಲ್ಲಿ ಬೋರ್ಡ್ ಕೂಡ ಹಾಕ್ತಿದ್ರು. ಆದರೆ ಇವತ್ತು ಇಷ್ಟೊತ್ತಾದರೂ ಕೂಡ ಚಿಕನ್ ಖಾಲಿ ಆಗಿಲ್ಲ. ನೋಡಿ, ಇವರು ಕೂಡ ಏನು ಚಿಕನ್ ಅಂಗಡಿಯ ಕಾರ್ಮಿಕರು ಕೂಡ ಖಾಲಿ ಆಗಿರುವಂಥದ್ದು, ಅಂದರೆ ಸುಮ್ಮನೆ ಕುಂತಿದ್ದಾರೆ. ಯಾವುದೇ ರೀತಿ ಅಷ್ಟೊಂದು ಬ್ಯೂಸಿ ಅವರಿಗೆ ಇಲ್ಲ. ಹಾಗಾಗಿ ಆದರೆ ಇದೇ ಕಡೆ ಇವ್ರದೇ ಇನ್ನೊಂದು ಲಕ್ಷ್ಮೀ ಮಟನ್ ಸ್ಟಾಲ್ ಅನ್ನುವಂಥದ್ದು ಇದೆ. ಲಕ್ಷ್ಮೀ ಮಟನ್ ಸ್ಟಾಲ್ ಪಕ್ಕದಲ್ಲೇ ಇರುವಂಥದ್ದು. ಇಲ್ಲಿ ಕ್ಯೂ ನಿಂತಿದೆ, ಅಂದರೆ ಜನರು ಮಟನ್ ಹತ್ರ ಮುಖ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ತುಂಬ ರಶ್ ಇದೆ. ಚಿಕನ್ಗಿಂತ ಮಟನ್ ಸ್ಟಾಲ್ಗಳಲ್ಲಿ ತುಂಬ ರಶ್ ಇರುವಂಥದ್ದು. ಅಂದರೆ ಯೂಶ್ವಲಿ ಮಟನ್ ಮತ್ತು ಚಿಕನ್ ಎರಡೂ ಕೂಡ ಒಂದೇ ರೀತಿಯಲ್ಲಿ ಇಲ್ಲಿ ಮಾರಾಟ ಆಗ್ತಾ ಇತ್ತು. ಆದರೆ ಚಿಕನ್ ಆಗ್ತಾ ಇಲ್ಲ. ಮಟನ್ಗೆ ಹೆಚ್ಚಿನ ಏನು ಅಂದರೆ ಮಟನ್ ಪಡೆಯುವಲ್ಲಿ ಜನರು ಹೆಚ್ಚಿಗೆ ಹೋಗ್ತಾ ಇರುವಂಥದ್ದು. ಆದರೆ ನಿನ್ನೆ ಏನು ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯ ಏನು ಹಕ್ಕಿ ಜ್ವರದ ಪ್ರಕರಣ ತುಮಕೂರು ಜಿಲ್ಲೆಯಲ್ಲಿ ಪತ್ತೆಯಾಗಿಲ್ಲ ಎನ್ನುವಂಥದ್ದು. ಹಾಗಾಗಿ ಸಾರ್ವಜನಿಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ಅದರ ಜೊತೆಗೆ ಏನು ಯಾವುದೇ ಒಂದು ಏನು ಅಂಥ ಪ್ರಕರಣಗಳು ಕಂಡು ಬಂದದ್ದೇ ಹೋದಾದರೆ ಪಾಲನಾ ಇಲಾಖೆಗೆ ಮಾಹಿತಿ ನೀಡುವಂತೆ ಕಾಲ್ ಸೆಂಟರ್ಗಳನ್ನು ಕೂಡ ತೆಗೆಯಲಾಗಿದೆ ಎನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಒಟ್ಟಾರೆ ತುಮಕೂರು ಜಿಲ್ಲೆಯಲ್ಲಿ ಪ್ರಕರಣ ಪತ್ತೆಯಾಗಿಲ್ಲ, ಆದರೂ ಕೂಡ ಜನರಲ್ಲಿ ತಣ್ಣಗೆ ಒಂದು ರೀತಿಯ ಆತಂಕ ಶುರುವಾಗಿರುವಂಥದ್ದು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.